ವೀಕ್ಷಕರೇ, ವೃಶ್ಚಿಕ ರಾಶಿಯ ಜನವರಿ ತಿಂಗಳ ಮಾಸ ಭವಿಷ್ಯ ಅಂದ್ರೆ 2024 ಜನವರಿಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಯಾವೆಲ್ಲ ಒಂದು ಫಲಗಳು ಸಿಗ್ತಾ ಇದೆ, ಏನೆಲ್ಲ ಸವಾಲುಗಳಿದೆ, ಏನೆಲ್ಲ ಎಚ್ಚರಿಕೆಗಳಿದೆ, ಆ ಎಚ್ಚರಿಕೆಗಳನ್ನ ಯಾವ ರೀತಿ ನೀವು ನಿಭಾಯಿಸಬೇಕಾಗತ್ತೆ ಅನ್ನುವಂತಹ ಜೊತೆಗೆ ನಿಮಗಿರ್ತಕ್ಕಂಥ ಪ್ರಯೋಜನಗಳ ಬಗ್ಗೆ ಅದ್ಭುತವಾಗಿರ್ತಕ್ಕಂಥ ವಿಷಯಗಳನ್ನ, ಜೊತೆಗೆ ನಿಮ್ಮ ಅದೃಷ್ಟದ ವಾರಗಳು, ಅದೃಷ್ಟದ ದಿನಾಂಕಗಳು, ಅದೃಷ್ಟದ ಸಂಖ್ಯೆಗಳು, ಬಹಳಷ್ಟು ವಿಸ್ತೃತವಾಗಿರ್ತಕ್ಕಂಥ ವಿಚಾರಗಳನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು. ವಿಡಿಯೋದ ಕೊನೆಯಲ್ಲಿ ತುಂಬಾ ಸರಳವಾದ ಅದ್ಭುತವಾದ ಪರಿಹಾರಗಳನ್ನು ಕೂಡ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ, ಕೊನೆ ತನಕ ನೋಡಿ ಅನ್ನುವಂತ ಮಾತನ್ನ ಹೇಳ್ತಾ, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ, ಫೇಸ್ಬುಕ್ ಅಲ್ಲೂ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಆಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಒಂದು ರಾಶ್ಯಾಧಿಪತಿ ಯಾರು ಅಂತಂದ್ರೆ ಕುಜ. ಕುಜ ರಾಶ್ಯಾಧಿಪತಿ ಆದ್ರೆ ಅದೃಷ್ಟದ ಒಂದು ವಾರಗಳು ಯಾವುದು ಅಂತಂದ್ರೆ ಮಂಗಳ ಮತ್ತು ಗುರುವಾರ. ಮಂಗಳವಾರ ಹಾಗೂ ಗುರುವಾರ ನಿಮಗೆ ಅದೃಷ್ಟದ ದಿನಗಳಾಗಿರ್ತಕ್ಕಂಥದ್ದು. ಅದೃಷ್ಟದ ದೇವತೆ ಶಿವ ಹಾಗೂ ಆಂಜನೇಯ ಸ್ವಾಮಿ ಆಗಿದ್ರೆ ಅದೃಷ್ಟದ ಸಂಖ್ಯೆ 3, 7, 9 ಈ ತರ ಇರುತ್ತೆ. ಜೊತೆಗೆ ಅದೃಷ್ಟದ ದಿನಾಂಕಗಳು 9, 8, 27 ನಿಮಗೆ ಅದೃಷ್ಟದ ದಿನಾಂಕಗಳಾಗಿರ್ತಕ್ಕಂಥದ್ದು. ಇನ್ನು ಮಿತ್ರ ರಾಶಿ ಯಾವುದು ಅಂತಂದ್ರೆ ಕಟಕ ಮತ್ತು ಮೀನ ರಾಶಿ ಆದ್ರೆ ಶತ್ರು ರಾಶಿಗಳು ಮೇಷ, ಸಿಂಹ, ಧನಸ್ಸು ರಾಶಿ ಆಗಿರ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರಂದ ತಕ್ಷಣ ಕೇಳ್ಬೇಕಾ, ಯಾವತ್ತಿಗೂ ಕೂಡ ಸತ್ಯವಂತರು, ನ್ಯಾಯವಂತರು, ವಿಮರ್ಶಾ ಪ್ರಿಯರು ಮತ್ತು ನ್ಯಾಯವನ್ನ ನಿರ್ಣಯ ಮಾಡ್ತಕ್ಕಂಥದ್ರಲ್ಲಿ ಬಹಳಷ್ಟು ಸತ್ಯಾನ್ವೇಷಕರಾಗಿರ್ತಕ್ಕಂತಹ ವ್ಯಕ್ತಿಗಳು. ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ಇಂತಹ ಒಂದು ವೃಶ್ಚಿಕ ರಾಶಿಯವರು ಯಾವತ್ತಿಗೂ ನಿರ್ಭಯಿಗಳು, ಜೊತೆಗೆ ರಸಿಕರು. ವೃಶ್ಚಿಕ ರಾಶಿಯವರಂದ ತಕ್ಷಣ ಒಂದು ರಸಿಕತೆ ಅನ್ನುವಂಥದ್ದು ಅವರಲ್ಲಿ ಒಳಗಡೆ ಅಡಗಿರ್ತಕ್ಕಂಥದ್ದು. ಇಂತಹ ಒಂದು ವೃಶ್ಚಿಕ ರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಲ್ಲಿ ಯಾವೆಲ್ಲ ಒಂದು ಫಲ ಸಿಗ್ತಾ ಇದೆ ಅಂತಂದ್ರೆ ನೋಡಿ, ಜೀವನದಲ್ಲಿ ಅನೇಕ ಏರಿಳಿತಗಳು, ಕಷ್ಟಗಳು, ನಷ್ಟಗಳು, ತೊಂದರೆಗಳು, ಸವಾಲುಗಳು ಒಂದು ಮನುಷ್ಯನಿಗೆ ಬರಲೇಬೇಕು. ಆದ್ರೆ ಬಂದಾಗ ಅದನ್ನ ನಾವು ಯಾವ ರೀತಿ ನಿಭಾಯಿಸ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸವಾಲುಗಳೇನೋ ಹೊಸದೇನಲ್ಲ ವೃಶ್ಚಿಕ ರಾಶಿಯವರಿಗೆ, ಯಾಕಂತಂದ್ರೆ ಬಹಳಷ್ಟು ಜೀವನದಲ್ಲಿ ಏರಿಳಿತಗಳನ್ನ ಕಂಡಂತಹ ವ್ಯಕ್ತಿಗಳಾಗಿರೋದ್ರಿಂದ ನೋಡಿ, ಈ ಪ್ರಾರಂಭದಲ್ಲಿ ಜನವರಿ ತಿಂಗಳಲ್ಲಿ ಅನೇಕ ಒಂದು ಸವಾಲುಗಳು ನಿಮ್ಮ ಮುಂದಿರುತ್ತೆ. ಒಂದು ಜವಾಬ್ದಾರಿತವಾಗಿರ್ತಕ್ಕಂಥ ಸ್ಥಾನದಲ್ಲಿ ಇರ್ತೀರಿ. ಹೆಂಗಪ್ಪ ಮಾಡೋದು, ಹಣಕಾಸಿನ ವ್ಯವಸ್ಥೆಗಳನ್ನ ಯಾವ ರೀತಿ ಸರಿಪಡಿಸಬೇಕು, ನಮ್ಮ ಮುಂದಿರ್ತಕ್ಕಂಥ ಈ ಅಡೆತಡೆಗಳನ್ನ ಯಾವ ರೀತಿ ನಿಭಾಯಿಸಲಿ ಅನ್ನುವಂತಹ ಅನೇಕ ಒಂದು ಯೋಚನೆಯಲ್ಲಿ ಮುಳುಗಿರ್ತಕ್ಕಂಥದ್ದು, ಚಿಂತನೆಯಲ್ಲಿ ಮುಳುಗಿರ್ತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ಬಹಳಷ್ಟು ಮನೆ ಮಾಡಿರುತ್ತೆ. ಯೋಚನೆಯಿಂದ ಕೂಡಿರ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ನೋಡಿ, ಒಂದು ಮನಸ್ಸಿನಲ್ಲಿ ಒಂದು ಚಿಂತೆ ಅನ್ನುವಂಥದ್ದು ಇರುತ್ತೆ. ಆದ್ರೆ ಚಿಂತೆ ಮಾಡುವಂಥದ್ದು ತಪ್ಪಲ್ಲ, ಆದ್ರೆ ಆ ಚಿಂತೆ ಮಿತವಾಗಿರ್ಲಿ. ಸಮಸ್ಯೆಗಳನ್ನ ಪಟ್ಟಿ ಮಾಡ್ಕೊಳ್ಳಿ. ಮೊದಲು ನಿಮಗೆ ಯಾವ್ಯಾವ ಸಮಸ್ಯೆಗಳಿದೆ, ಏನೆಲ್ಲ ಸಮಸ್ಯೆಗಳಿದೆ, ಆ ಸಮಸ್ಯೆಗಳಿಗೆ ನೀವೇ ರೆಸ್ಪಾನ್ಸ್ ಮಾಡ್ಬೇಕಲ್ಲ. ಬೇರೆಯವರಂತೂ ರೆಸ್ಪಾನ್ಸ್ ಮಾಡಲ್ಲ. ನಿಮ್ಮ ಸಮಸ್ಯೆಗಳನ್ನ ನೀವೇ ಸರಿ ಮಾಡ್ಕೋಬೇಕು. ನಾವೇ ಸರಿ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು, ಕರೆಕ್ಟ್ ಆಗಿ ಒಂದು ಪ್ಲಾನ್ ಮಾಡ್ಕೊಳ್ಳಿ. ಆ ಸಮಸ್ಯೆಗಳನ್ನ ಯಾವ ರೀತಿ ನಿಭಾಯಿಸ್ಬೇಕನ್ನುವಂಥದ್ದನ್ನ ಕರೆಕ್ಟಾಗಿ ಒಂದು ಪ್ಲಾನ್ ಮಾಡ್ಕೊಂಡ್ರೆ ಆ ಸಮಸ್ಯೆಗೆ ಒಂದು ಪರಿಹಾರ ಅನ್ನುವಂಥದ್ದು ಸಿಗುತ್ತೆ. ಅವಾಗ ಅದಕ್ಕೆ ತುಂಬಾ ಸುಲಭ ಆಗುತ್ತೆ. ಸುಮ್ಮನೆ ಚಿಂತೆ ಮಾಡ್ತಾ ಇದ್ರೆ, ಯೋಚನೆ ಮಾಡ್ತಾ ಇದ್ರೆ ಆದ್ರೆ ಏನು ಫಲ ಸಿಗೋದಿಲ್ಲ. ಆ ಸಮಸ್ಯೆ ಸಾಲ್ವ್ ಮಾಡೋದ್ರ ಕಡೆ ಹೆಚ್ಚಿನ ಒಂದು ಆದ್ಯತೆಯನ್ನ ನೀವು ಕೊಡುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ಎಚ್ಚರಿಕೆ ಏನು ಗೊತ್ತಾ, ಸಾಲವನ್ನ ಪಡೆಯೋದಕ್ಕೆ ಹೋಗ್ಬಾರ್ದು, ಸಾಲ ಮಾಡೋದಕ್ಕೆ ಹೋಗ್ಬಾರ್ದು. ನಿಮ್ಗೆ ಆಸೆಗೆ ಎಷ್ಟಿದೆ ಅಷ್ಟು ಕಾಲು ಚಾಚಬೇಕು. ಎಷ್ಟೇ ಕಷ್ಟ ಬರ್ಲಿ, ನೋವು ಬರ್ಲಿ, ತೊಂದರೆ ಬರ್ಲಿ, ತಾಪತ್ರೆ ಬರ್ಲಿ, ನೀವು ಸಾಲವನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡಬೇಡಿ. ಸಾಲವನ್ನ ಕೊಡುವಂಥದ್ದು ಅಷ್ಟು ಯೋಗ್ಯವಾಗಿರ್ತಕ್ಕಂಥದ್ದಲ್ಲ. ನಿಮ್ಮ ಹತ್ರ ಎಷ್ಟಿದೆ ಅದನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಜೊತೆಗೆ ಖರ್ಚನ್ನ ಕಡಿಮೆ ಮಾಡ್ಕೋಬೇಕು. ಇತ್ತೀಚೆಗೆ ಲಗಾಮೆ ಇಲ್ಲ, ಬರ್ತಾ ಇದೆ ದುಡ್ಡು, ಖರ್ಚಾಗ್ತಾ ಇದೆ, ಸಮಸ್ಯೆಗಳಾಗಿ ಉಳಿತಾ ಇದೆ. ಈ ತರ ಆಗಿ ಮಾನಸಿಕವಾಗಿ ನೆಮ್ಮದಿ ಇಲ್ದಂಗ ಆಗೋಗಿರುತ್ತೆ ಕೆಲವೊಂದು ಜನರಿಗೆ. ಹಾಗಾಗಿ ಈ ವಿಡಿಯೋದಿಂದ ತಿಳ್ಕೊಬೇಕಾಗಿರುವಂತ ಬಹುಮುಖ್ಯವಾದ ಅಂಶ ನೀವು ಇದನ್ನ, ಯಾಕಂತಂದ್ರೆ ಖರ್ಚನ್ನ ನೀವು ಪೂರ್ತಿ ಕಡಿಮೆ ಮಾಡ್ಕೋಬೇಕು. ದುಡ್ಡನ್ನ ನೀವು ಯಾರಿಗೂ ಸಾಲವನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ, ಮತ್ತೆ ಮುಖ್ಯವಾಗಿ ಸಾಲವನ್ನ ತರ್ಲಿಕ್ಕೆ ಹೋಗ್ಬೇಡಿ. ಎಷ್ಟಿದೆಯೋ ಅಷ್ಟರಲ್ಲೇ ಮಾಡ್ಕೊಳ್ಳಿ. ಜೊತೆಗೆ ಬಹಳ ಮುಖ್ಯವಾಗಿ ಏನು ಗೊತ್ತಾ, ಈ ಯಾವುದೇ ಒಂದು ಅಗ್ರಿಮೆಂಟ್ ಸಹಿ ಹಾಕೋದು,
ಅಥವಾ ಮಧ್ಯಸ್ಥಿಕೆ ವಹಿಸೋದು, ಯಾರಿಗೋ ಪ್ರಾಬ್ಲಮ್ ಇದೆ ಅಂತ ಕೊಡಿಸ್ಕೊಳ್ಳುವಂಥದ್ದು, ಯಾರ ಕಡೆಯಿಂದನೋ ಇನ್ನೊಬ್ರಿಗೆ ಇಸ್ಕೊಡುವಂಥದ್ದು, ಈ ರೀತಿಯಾದಂತ ಕೆಲಸವನ್ನ ನೀವು ದಯವಿಟ್ಟು ಮಾಡಬೇಡಿ. ಯಾಕಂದ್ರೆ ನೀವು ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ಇರಬಹುದು, ಸಮಾಜದಲ್ಲಿ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ನಿಮಗೊಂದು ಒಳ್ಳೆಯ ಸ್ಥಾನಮಾನ ಅನ್ನುವಂಥದ್ದು ಇರುತ್ತೆ. ಯಾಕಂದ್ರೆ ಮುಂಚಿತವಾಗಿಯೂ ನೀವು ಅದೇ ರೀತಿಯಾಗಿನೇ ಬಂದಿರ್ತೀರಿ. ಇಂತಹ ಒಂದು ಸಂದರ್ಭಗಳಲ್ಲಿ ಈ ಮಧ್ಯಸ್ಥಿಕೆ ವಹಿಸುವಂತಹ ಸನ್ನಿವೇಶಗಳು ಬಹುವಾಗಿ ಕಾಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಅದನ್ನು ತುಂಬಾ ಜಾಣತನದಿಂದ ನೀವು ಅದರಿಂದ ಬಚಾವಾಗುವಂತಹ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಕಾನೂನು ರೀತಿಯ ವಿಚಾರಗಳಲ್ಲಿ ಎಚ್ಚರಿಕೆ ಇರಬೇಕು. ಯಾವುದೇ ಒಂದು ಕೇಸು ಕಟ್ಲೆ ಅಥವಾ ಕಾನೂನಿನಂತಹ ತೊಡಕುಗಳೇನಾದ್ರೂ ಇದ್ರೆ ಅದನ್ನ ಸೂಕ್ಷ್ಮವಾಗಿ ಸರಿ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ವ್ಯಾಪಾರ ವಹಿವಾಟುಗಳಲ್ಲಿ ತುಂಬಾ ಸಿಕ್ಕಾಪಟ್ಟೆ ಸವಾಲುಗಳಿರ್ತವೆ. ವ್ಯಾಪಾರಗಳು ನೀವು ಅಂದುಕೊಂಡಂತ ರೀತಿಯಲ್ಲಿ ಸುಲಭವಾಗಿ ನಡೆದು ಬಿಡುತ್ತೆ ಅನ್ನುವಂತ ರೀತಿಯಲ್ಲಿ ಹೋಗ್ಬೇಡಿ. ಅದಕ್ಕೆ ಸಾಧಕ ಬಾಧಕಗಳನ್ನ ನೀವು ಗಮನದಲ್ಲಿಟ್ಕೊಂಡು ಹೆಚ್ಚಿನ ಒಂದು ಪರಿಶ್ರಮವನ್ನ ಪಡಬೇಕಾಗತ್ತೆ. ಹೆಚ್ಚಿನ ಸಮಯ, ಹೆಚ್ಚಿನ ವಿಚಾರ ಚಿಂತನೆಗಳು ನಿಮಗೆ ಕೆಲಸದಲ್ಲಿ ಬೇಕಾಗುತ್ತೆ. ನೀವು ಯಾವುದೇ ಕೆಲಸ ಮಾಡಿಕೊಳ್ಳಿ, ಚಿಕ್ಕ ಪುಟ್ಟ ವ್ಯಾಪಾರ ಕ್ಷೇತ್ರದಿಂದ ಹಿಡಿದು ಬೃಹತ್ ಕೈಗಾರಿಕೆಗಳವರೆಗೆ, ಮತ್ತೆ ಯಾವುದೇ ಒಂದು ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಇರಿ, ಸ್ವಲ್ಪ ನೀವು ಮಾಡುವಂತ ಕೆಲಸಗಳಲ್ಲಿ ಅತ್ಯಂತ ಎಚ್ಚರಿಕೆಯನ್ನ ನೀವು ಅನುಸರಿಸಬೇಕಾಗತ್ತೆ. ವಿರುದ್ಧ ಲಿಂಗದ ವ್ಯಕ್ತಿಗಳ ಜೊತೆಯಲ್ಲಿ ಎಚ್ಚರಿಕೆ ಇರಬೇಕು. ನೀವು ಪುರುಷರಾಗಿದ್ರೆ ಸ್ತ್ರೀಯರ ವಿಚಾರದಲ್ಲಿ, ಸ್ತ್ರೀಯರಾಗಿದ್ರೆ ಪುರುಷರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಗಳನ್ನ ಗಮನದಲ್ಲಿಟ್ಕೊಂಡು ಇರತಕ್ಕಂತಹ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಮಕ್ಕಳ ವಿಚಾರದಲ್ಲಿ ಒಂದು ಚಿಂತೆ ಅನ್ನುವಂಥದ್ದು ಇರುತ್ತೆ. ಏನೋ ಖರ್ಚು ವೆಚ್ಚು ಜಾಸ್ತಿ ಆಗುತ್ತೆ, ಏನೋ ಒಂದು ನಷ್ಟ ಸಂಭವಿಸುವಂತ ಸಾಧ್ಯತೆಗಳಿರ್ತವೆ. ಹಾಗಾಗಿ ಸ್ವಲ್ಪ ಮಕ್ಕಳಿಗೆ ಶಾಂತವಾಗಿ ಸಮಾಧಾನವಾಗಿ ನಿಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಅದನ್ನ ಸಮಸ್ಯೆ ಆಗದೆ ಇರುವಂತ ರೀತಿಯಲ್ಲಿ ನಡೆದುಕೊಂಡು ಹೋಗುವಂತ ಪ್ರಯತ್ನವನ್ನ ನೀವು ಮಾಡ್ಕೊಳ್ತಕ್ಕಂಥದ್ದು ತುಂಬಾ ಉತ್ತಮವಾಗಿರ್ತಕ್ಕಂಥ ವಿಚಾರ. ಇನ್ನು ಈ ವಿಡಿಯೋದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ಗಳಿದಾವೆ ನಾನು ತಿಳಿಸುವಂತದ್ದು, ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಜೊತೆಗೆ ಪರಿಹಾರಗಳಿದಾವೆ, ಅದ್ರ ಬಗ್ಗೆನೂ ತಾವು ತಿಳ್ಕೊತೀರಿ ವಿಡಿಯೋದ ಕೊನೆಯಲ್ಲಿ. ಅದಕ್ಕಿಂತ ಮುಂಚೆ ಅದ್ಭುತವಾದಂತಹ ಒಂದು ವಿಡಿಯೋ ಇದೆ, ನೋಡ್ಕೊಂಡ್ ಬನ್ನಿ. JB Predictions. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB Predictions ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇ ವಿಧಾನ, ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಬೆಲೆ 1499 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಜಾತಕ 80 ರಿಂದ 100 ಪುಟದ ಜನ್ಮ ಜಾತಕ ಫಲ, ನಿಮ್ಮದೇ ಆಗಿರುವಂತ ಜನ್ಮ ಜಾತಕ ಫಲ, ನಿಮಗೆ ಬೇಕಾಗಿರುವಂತ ಭಾಷೆಯಲ್ಲಿ ನೀವೇ ಸರಳವಾಗಿ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೋಬಹುದು. ಯಾರ ಸಹಾಯನೂ ಬೇಕಾಗಿಲ್ಲ. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಜನ್ಮ ಜಾತಕ ಫಲ ಇದು ಆಗಿರುವಂತದ್ದು. ಈಗಲೇ ನಂಬಿಕೆ ಹಾಗೂ ವಿಶ್ವಾಸ ಇಟ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ
ಈ ಒಂದು ಜನವರಿ ತಿಂಗಳಲ್ಲಿ ಕೆಲವೊಂದು ಜನಗಳ ವಿಚಾರದಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕು. ಯಾಕಂತಂದ್ರೆ ನೋಡಿ, ಎಷ್ಟೋ ಜನರಿಗೆ ನೀವು ಹೆಲ್ಪ್ ಮಾಡಿರ್ತೀರಿ, ಸಹಾಯ ಮಾಡಿರ್ತೀರಿ, ನಿಮ್ಮನ್ನ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಅನ್ನುವಂತ ಬೇಸರ ನಿಮಗಿರುತ್ತೆ. ಅಥವಾ ಯಾವುದೋ ಒಂದು ಒಳ್ಳೇದೇ ಮಾತು ಹೇಳಿರ್ತೀರಿ, ಅದು ಕೆಟ್ಟದಾಗಿ ಪರಿವರ್ತನೆ ಆಗುವಂತ ಸಾಧ್ಯತೆಗಳಿದೆ. ನೀವು ಎಷ್ಟೇ ಒಳ್ಳೇದು ಹೇಳಿದ್ರು ಕೆಲವೊಂದು ಜನ ಅರ್ಥನೇ ಮಾಡ್ಕೊಳ್ಳಾರದಂತ ಸನ್ನಿವೇಶಗಳಿರ್ತವೆ. ಹಾಗಾಗಿ ಜನಗಳ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. ಮತ್ತೆ ಕಾಂಟ್ರವರ್ಸಿಗಳನ್ನ ಕ್ರಿಯೇಟ್ ಮಾಡ್ಕೊಳಕ್ ಹೋಗ್ಬೇಡಿ. ಸುಮ್ನೆ ನೀವಾಯ್ತು, ನಿಮ್ ಕೆಲಸ ಆಯ್ತು, ಏನಾದ್ರೂ ಹೇಳೋದಿದ್ರೆ ಸುಮ್ನೆ ಸೂಕ್ಷ್ಮವಾಗಿ ಹೇಳುವಂತ ಪ್ರಯತ್ನವನ್ನು ಮಾಡಿ. ಕೇಳಿದ್ರ ಓಕೆ, ಕೇಳದೇ ಇದ್ರೆ ನೀವು ಸೈಲೆಂಟ್ ಆಗ್ಬಿಡೋದು ಒಳ್ಳೇದು. ವಾದ ವಿವಾದಗಳಿಗೆ ನೀವು ಆಸ್ಪದ ಕೊಡಬೇಡಿ, ವಾದ ವಿವಾದಕ್ಕೆ ನೀವು ಹೋಗಬೇಡಿ. ಯಾಕಂತಂದ್ರೆ ನೀವಾಯ್ತು, ನಿಮ್ ಕೆಲಸ ಆಯ್ತು, ಆ ರೀತಿ ಮಾಡ್ಕೊಂಡ್ರೆ ತುಂಬಾ ಉತ್ತಮವಾಗಿಂತ ಫಲಗಳು ಸಿಗ್ತವೆ. ಜೊತೆಗೆ ಈ ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ರಾಜಕಾರಣಿಗಳಿಗೆ ಒಂದು ಸ್ಥಾನಮಾನಗಳ ಬಗ್ಗೆ ಒಂದು ಚಿಂತನೆ ಅನ್ನುವಂಥದ್ದು ಇರುತ್ತೆ. ಅಥವಾ ಸಾರ್ವಜನಿಕ ವಲಯದಲ್ಲಿ ಸುಮ್ಮನೆ ಕಾಂಟ್ರವರ್ಸಿಗಳು ಅನ್ನುವಂಥದ್ದು ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ಇರೋದ್ರಿಂದ ಸ್ವಲ್ಪ ಶಾಂತವಾಗಿ ಬುದ್ಧಿವಂತಿಕೆಯಿಂದ ನಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಈ ಗಾಳಿಯಿಂದ ಅಥವಾ ಈ ನೀರಿನಿಂದ ಸ್ವಲ್ಪ ಈ ಶೀತ, ಕೆಮ್ಮು ಅಥವಾ ಗಂಟಲ ನೋವು ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬಾಧಿಸುವಂತ ಸಾಧ್ಯತೆಗಳಿದೆ. ಹಾಗಾಗಿ ಸ್ವಲ್ಪ ಆರೋಗ್ಯದ ದಿಶೆಯಲ್ಲಿ ಎಚ್ಚರಿಕೆಯನ್ನ ವಹಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಮಕ್ಕಳ ಆರೋಗ್ಯದಲ್ಲಿಯೂ ಕೂಡ ಎಚ್ಚರಿಕೆಯನ್ನ ವಹಿಸಿ. ಏನೋ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಇದೆ ಅಂದ ತಕ್ಷಣ ಇಮಿಡಿಯೇಟ್ ಆಗಿ ಅದನ್ನ ಸ್ಪಂದನೆ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಿ. ಜೊತೆಗೆ ನೋಡಿ, ಕೆಲವೊಂದು ಸ್ನೇಹಿತ ವರ್ಗದಲ್ಲಿ ನೀವು ಅತಿಯಾಗಿ ಏನೋ ಒಂದು ವಿಶ್ವಾಸ ಇರುತ್ತೆ ಅಥವಾ ಹೆಚ್ಚಾಗಿ ಒಂದು ಸ್ನೇಹ ಸಂಬಂಧಗಳು ಇರ್ತವೆ. ಅಂಥದ್ರಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುವಂತ ಸನ್ನಿವೇಶಗಳಿರುತ್ತೆ. ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನುವಂತ ಕೊರಗು ನಿಮ್ಮಲ್ಲಿ ಕಾಡುವಂತ ಸಾಧ್ಯತೆಗಳಿದೆ. ಬಟ್ ಅದೆಲ್ಲ ಕ್ಷಣಿಕ, ಕೆಲವೊಂದು ಸಂದರ್ಭಕ್ಕೆ ಅನುಸಾರವಾಗಿ ಸರಿ ಆಗ್ತವೆ. ಹಾಗಾಗಿ ನೀವು ಮನಸ್ಸಿನ ಮೇಲೆ ಯಾವುದೋ ಒಂದು ಪರಿಣಾಮಗಳನ್ನ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ನೋಡಿ, ಓದಿನಲ್ಲಿ ಸ್ವಲ್ಪ ನಿರಾಸಕ್ತಿ ಇರುತ್ತೆ. ಸ್ವಲ್ಪ ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಮಕ್ಕಳ ಮೇಲೆ ಪಾಲಕರು ನಿಗಾವನ್ನ ವಹಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಇನ್ನು ವ್ಯಾಪಾರದಲ್ಲಿ ಬಹಳಷ್ಟು ಜನರಿಗೆ ಸಾಲಬಾಧೆ ಅಂತ ಸಮಸ್ಯೆಗಳು ಬಾಧಿಸುವಂತ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ವ್ಯಾಪಾರದಲ್ಲಿ ಸಾಲವನ್ನು ಮಾಡ್ಕೊಳಕ್ ಹೋಗ್ಬೇಡಿ. ಜೊತೆಗೆ ಈ ವ್ಯಾಪಾರದ ಕ್ಷೇತ್ರದಲ್ಲಿ ಯಾವುದೇ ಒಂದು ವ್ಯಾಪಾರ ಮಾಡ್ಕೊಳ್ಳಿ, ಸ್ವಲ್ಪ ಸವಾಲುಗಳಿದ್ರು ಕೂಡ ಅದರಲ್ಲಿ ನೀವು ಲಾಭವನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ಹೆಚ್ಚಿನ ಚಿಂತನೆಯನ್ನ ಮಾಡ್ಕೊಂಡ್ರೆ ಖಂಡಿತ ನಿಮಗೆ ಲಾಭ ಅನ್ನುವಂಥದ್ದು ಸಿಗುತ್ತೆ. ಅಂದ್ರೆ ಈ ಒಂದು ತಿಂಗಳಲ್ಲಿ ಒಳ್ಳೆಯ ಫಲಗಳೇ ಇದಾವೆ. ಆದ್ರೆ ಒಳ್ಳೆಯ ಫಲಗಳನ್ನ ಪರಿವರ್ತಿಸೋದಕ್ಕೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಚ್ಚರಿಕೆಗಳನ್ನ ನೀವು ಫಾಲೋ ಮಾಡಿದ್ದೆ ಆದ್ರೆ ನೀವು ಅಂದುಕೊಂಡಿದ್ದಕ್ಕಿಂತಲೂ ಅದ್ಭುತವಾಗಿರ್ತಕ್ಕಂಥ ಫಲ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ನಾನು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಅಲ್ಲಿ 12 ರಾಶಿಯವರ ಜನವರಿ ತಿಂಗಳ ಮಾಸಫಲ ಸಿಗುತ್ತೆ. ಜೊತೆಗೆ 2024 ವರ್ಷ ಭವಿಷ್ಯ 12 ರಾಶಿಯವರ ವರ್ಷ ಫಲದ ಲಿಂಕ್ ಕೂಡ ಸಿಗುತ್ತೆ. ನಿಮಗೆ ಬೇಕಾಗಿರುವಂತ ರಾಶಿಯ ಫಲಗಳನ್ನ ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಈ ಒಂದು ಜನವರಿ ತಿಂಗಳಲ್ಲಿ ಪರಿಹಾರ ಏನ್ ಮಾಡ್ಕೋಬೇಕಂತಂದ್ರೆ, ಬಹಳ ಮುಖ್ಯವಾಗಿ ಮಹಾಮೃತ್ಯುಂಜಯ ಮಂತ್ರವನ್ನ ಜಪ ಮಾಡತಕ್ಕಂಥದ್ದು ನಿಮಗೆ ತುಂಬಾ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಕೇಸರಿ ಬಟ್ಟೆ ಮತ್ತು ಕಡಲೆಬೇಳೆ ದಾನವನ್ನಾಗಿ ನೀಡತಕ್ಕಂತಹ ಪ್ರಯತ್ನವನ್ನ ಮಾಡಿಕೊಳ್ಳಿ. ಅದರಿಂದ ಖಂಡಿತ ಒಳ್ಳೆಯದಾಗುತ್ತೆ. ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವಂಥದ್ದು, ಜೊತೆಗೆ ಗುರುರಾಯರ ಸೇವೆಯನ್ನ ಮಾಡ್ತಕ್ಕಂಥದ್ದು, ಗುರುವಿನ ಆರಾಧನೆ ಮಾಡ್ತಕ್ಕಂಥದ್ದು, ತಂದೆ ತಾಯಿಗಳ ಸೇವೆಯನ್ನ ಮಾಡ್ತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ರಾಯರ ಆರಾಧನೆ, ರಾಯರ ದರ್ಶನವನ್ನ ಮಾಡಿಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳು ನಿಮಗೆ ಸಿಗ್ತಕ್ಕಂಥದ್ದು. ಅದ್ಭುತವಾದ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.